ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ ಹಾಗೆ ಗೌರಿಶಂಕರ ಸೀರಿಯಲ್ನ ಮಹಾಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಭೂವಿ ಮತ್ತು ದೀಪನ ರುದ್ರ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾನೆ. ಈ ಕಡೆ ಭೂವಿ ಬೈತಾ ಇರಬೇಕಾದ್ರೆ ರೌಡಿಗಳು ಹೇಳ್ತಾ ಇರ್ತಾರೆ, ಎಷ್ಟಲ ದಿಮಾಕು ಇವಳಿಗೆ, ನಮ್ಮ ಬಾಸ್ನೇ ಬೈತಾ ಇದ್ದಾಳೆ ಅಂತ ಅನ್ಬೇಕಾದ್ರೆ ರುದ್ರ ಹೇಳ್ತಾ ಇರ್ತಾನೆ, ಮತ್ತೆ ದಿಮಾಕ್ ಇರ್ಬೇಕು ತಾನೆ, ಎಷ್ಟರಾಗಲಿ DC ಮಗಳಲ್ವ ಇವಳು, ಅದಕ್ಕೆ ಸ್ವಲ್ಪ ದಿಮಾಕು ಇದೆ ಅಂತ ಹೇಳ್ತಿರ್ಬೇಕಾದ್ರೆ, ಮತ್ತೆ ನನಗೆ ದಿಮಾಕೆ ಇದೆ, ಸುಮ್ಮನೆ ಕರ್ಕೊಬಂದಿದ್ದೀರಲ್ಲ ನೀವು ನನ್ನನ್ನು, ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ, ಏನಾದರೂ ಕೊಡಿ ಅಂತ ಅನ್ಬೇಕಾದ್ರೆ, ಏನಾದರೂ ತಂದ್ಕೊಡ್ರಲ್ಲ ತಿನ್ನಲಿ ಅತ್ತಗೆ ಅನ್ಬೇಕಾದ್ರೆ, ಏನೇನು ನಾನು ತಿನ್ನೋಕ್ಕೆ ಹಸುವೇನಲ್ಲ, ನನಗಿವಾಗ ಜ್ಯೂಸ್ ಬೇಕು, ನನಗೆ ಜ್ಯೂಸ್ ತಂದ್ಕೊಡಿ ಅಂತ ಹೇಳ್ಬಿಟ್ಟು ದೀಪು ನಿನಗೇನಾದರೂ ಬೇಕಾ ಅಂತ ಕೇಳ್ತಾ ಇರ್ತಾಳೆ. ದೀಪು ನನಗೆ ಏನು ಬೇಡ ಅಂತ ಅಳ್ತಿರ್ಬೇಕಾದ್ರೆ ರುದ್ರ ಹೇಳ್ತಾ ಇರ್ತಾನೆ, ಇವಕ್ಕೇನೋ ಬೇಕಂತ ತಂದ್ಕೊಡ್ಲಾತಾಗೆ, ಕುಡಿದ್ರು ಕುಡಿತವೆ ಅಂತ ರೌಡಿಗಳಿಗೆ ಹೇಳ್ತಾ ಇರ್ತಾನೆ. ರೌಡಿಗಳು ಇಬ್ಬರಿಗೂ ಒಂದೊಂದು ಜ್ಯೂಸ್ ಬಂದ್ಬಿಟ್ಟು ತೊಗೊಳ್ಳಿ ಕುಡೀರಿ ಅಂತ ಹೇಳ್ತಿರ್ಬೇಕಾದ್ರೆ, ನಾನೇನು ಮ್ಯಾಜಿಕ್ ಮಾಡ್ಲಾ, ಕೈ ಬಿಚಿತ್ರ ತಾನೇ ಕುಡಿಯೋಕ್ಕಾಗೋದು ಅಂತ ಭೂವಿ ಹೇಳ್ತಿರ್ಬೇಕಾದ್ರೆ, ಈ ಕಡೆ ರುದ್ರ ಹೇಳ್ತಾ ಇರ್ತಾನೆ, ಕೈನ ಸಡ್ಲ ಮಾಡ್ಲಾ, ಕುಡಿದ್ರು ಕುಡಿತವೆ ಅಂತ ಹೇಳ್ಬೇಕಾದ್ರೆ ರೌಡಿಗಳು ಕಟ್ಟನ್ನೆಲ್ಲ ಬಿಚ್ಚುತ್ತಾರೆ. ಬಿಚ್ಬಿಟ್ಟು ಜ್ಯೂಸ್ ಕೊಟ್ಟಾಗ ಕುಡೀರಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ರುದ್ರ, ನನಗೆ ಸ್ವಲ್ಪ ಕೆಲಸ ಇದೆ, ಇವರಿಬ್ರು ಹುಷಾರಾಗಿ ನೋಡ್ಕೊಳ್ಳಿ, ಇವರಿಬ್ರು ಬಲ್ ಫಾಸ್ಟ್ ಇದ್ದಾರೆ, ಅದರಲ್ಲೂ DC ಮಗಳು ಇದ್ದಾಳಲ್ಲ, ಇವಳನ್ನ ಮಾತ್ರ ಶಾನೆ ನೀವು ಹುಷಾರಾಗಿ ನೋಡ್ಕೋಬೇಕು, ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಈ ಕಡೆ ಸುಮಿತ್ರ ತುಂಬ ಬೇಜಾರು ಮಾಡಿಕೊಂಡು ತುಂಬ ಅಂದರೆ ತುಂಬ ನೋವಿಂದ ಒದ್ದಾಡ್ತಾ ಇರಬೇಕಾದ್ರೆ ಅಲ್ಲಿ ಪಾರಿಜಾತ ಹಾಗೆ ಜ್ಯೋತಿಕಾ ಬಂದು ಹೇಳ್ತಾ ಇರ್ತಾರೆ, ಅಲ್ಲಮ್ಮ ಏನಕ್ಕೆ ನೀನು ಈ ಥರ ಕಷ್ಟಪಡ್ತಾ ಇದೀಯಾ, ಅಲ್ಲಮ್ಮ ನಿಮ್ಗೆ ಏನಾಗಿದೆ, ಆ ದೀಪಗೋಸ್ಕರ ನೀವ್ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ, ಆ ಸಿದ್ಧನೂ ಅಷ್ಟೇ ಏನಾದರೂ ಕಷ್ಟ ಆಯಿತು ಅಂತ ಅಂದರೆ ಹೋಗ್ತಾರಲ್ಲ, ಇದೆಲ್ಲ ಅವಶ್ಯಕತೆ ಇದೆಯಾ ನಮಗೆ ಅಂತ ಕೇಳ್ತಾ ಇರ್ತಾಳೆ. ಮತ್ತೆ ಜೊತೆಗೆ ಹೇಳ್ತಾ ಇರ್ತಾಳೆ, ಈ ಪ್ರಪಂಚದಲ್ಲಿ ಪ್ರತಿದಿನ ಎಷ್ಟೋ ಜನ ಹುಡ್ತಾರೆ, ಎಷ್ಟೋ ಜನ ಸಾಯ್ತಾರೆ, ಅಂಥದ್ರಲ್ಲಿ ನೀವು ಯಾಕೆ ಟೆನ್ಷನ್ ತಗೋತಿದ್ದೀರಾ, ಎಲ್ಲರಿಗೂ ನಾವು ಸಹಾಯ ಮಾಡೋಕ್ಕಾಗುತ್ತಾ ಅಂತ ಹೇಳ್ತಾ ಇರಬೇಕಾದ್ರೆ ಸುಮಿತ್ರ ತುಂಬ ಕೋಪ ಮಾಡಿಕೊಂಡು ಜ್ಯೋತಿಕಾ ಅಂತ ಒಡೆಯೋಕ್ಕೆ ಕೈ ಎತ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸುಮಿತ್ರನ ಕೈನ ಪಾರಿಜಾತ ಗಟ್ಟಿಯಾಗಿ ಇಟ್ಕೊಬಿಡ್ತಾಳೆ. ಏನು ಮಾಡ್ತಿದ್ಯಾ, ನಿನ್ನ ಮಗಳಿಗೆ ಹೊಡಿತಿದ್ಯಾ, ನನ್ನ ಗೋಲ್ಡ್ಗೆ ಹೊಡಿತಿದ್ಯಾ ಅಂತ ಪಾರಿಜಾತ ಕೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಸುಮಿತ್ರ ಕೋಪ ಮಾಡ್ಕೊಂಡು ಅವಳ ಮುಖ ನಾನು ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ತುಂಬ ಕೋಪ ಮಾಡಿಕೊಂಡು ಜೋನು ಸಹ ಹೇಳ್ತಾ ಇರ್ತಾಳೆ, ಹೊಡಿಲಿ ಬಿಡಿ ಗ್ರಾನಿ, ನನಗೆ ಅವ್ರು ಹೊಡಿದಲೆ ಇನ್ಯಾರು ಹೊಡಿತಾರೆ, ಹೊಡೀರಿ ಅಮ್ಮ, ತುಂಬ ಹೊಡೆದು ಬಿಡಿ ಆಯಿತಾ, ದೀಪುವಿಂದ ಸಿದ್ದು ಮಾತ್ರ ದೂರ ಆಗಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಅವಳಿಂದ ನನ್ನ ಅಮ್ಮನೂ ಸಹ ದೂರ ಆಗಿದ್ದಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಅಂತ ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನನಗೆ ಬುದ್ಧಿ ಬಂದಾಗಿಂದಲೂ ನೀವು ಹೊಡೆದಿರೋದು ನೆನಪೇ ಇಲ್ಲ, ಅಂಥದ್ರಲ್ಲಿ ಇವತ್ತು ಯಾರಿಗೋಸ್ಕರ ನನ್ನ ಮೇಲೆ ಕೈ ಎತ್ತುತ್ತಿದ್ದಾರಲ್ಲ, ಅಮ್ಮ ಹೊಡೆದ್ಬಿಡಿ ನನ್ನನ್ನು, ಹೊಡೆದು ಸಾಯಿಸ್ಬಿಡಿ, ಹೊಡೀರಿ ಅಂತ ಕೈ ಹಿಡಿದು ಎಳೆದಾಡ್ತಿರ್ಬೇಕಾದ್ರೆ ಪಾರಿಜಾತ ಅವರಿಬ್ಬರನ್ನು ಬಿಡಿಸ್ತಾ ಇರ್ತಾಳೆ. ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಯಾರಿಗೋಸ್ಕರ ನನಗೆ ಹೊಡಿತಾ ಇದ್ದೀರಲ್ವಾ, ನಾನೇ ನಿಮ್ಮ ಮಗಳ ಅಂತ ಅನ್ಬೇಕಾದ್ರೆ ಶಾಕ್ ಆಗಿ ಹಾಗೆ ಸುಮಿತ್ರ ಜೋಮುಖನ ನೋಡ್ತಾ ಇದ್ರೆ ಈ ಕಡೆ ಆಶ್ಚರ್ಯದಿಂದ ಪಾರಿಜಾತನೂ ಸಹ ಬೆಚ್ಚಿ ಬೀಳ್ತಾ ಇರ್ತಾಳೆ. ಆಗ ತುಂಬ ಕೋಪ ಮಾಡಿಕೊಂಡು ಸುಮಿತ್ರ, ಏನಂತೆ ನೀನು, ಏನಂತೆ ನನ್ನ ಮಗಳ ಅಂತ ಕೇಳ್ತಿದ್ಯಾ ಅಂತ ಅನ್ಬೇಕಾದ್ರೆ, ಇನ್ನೇನು ಮಮ್ಮ, ಮತ್ತು ನಾನು ಏನಂದ್ಲಿ, ಯಾರ್ದೋ ಮಗುಗೋಸ್ಕರ ನೀವು ಸ್ವಂತ ಮಗಳ ಮೇಲೆ ಈ ರೀತಿ ಕೈ ಮಾಡ್ತಾ ಇದ್ದೀರಲ್ಲ, ಅವ್ರಿಗೋಸ್ಕರ ಕಣ್ಣೀರು ಹಾಕ್ತಾ ಇದ್ದೀರಲ್ಲ, ನನ್ನ ಸ್ಥಾನ ಏನು ಅಂತ ನನಗೆ ಗೊತ್ತಾಗಿದೆ, ನಿಮಗೆ ನನಗಿಂತಲೂ ಆ ಶಾರದಾ ದೀಪ ಮೇಲೆ ಹೆಚ್ಚು ಕಾಳಜಿ ಪ್ರೀತಿ ಇದೆ ಅಲ್ವಾ ಅಂತ ಅನ್ಬೇಕಾದ್ರೆ, ಏನು ಹೇಳ್ತಾ ಇದೆಯಾ, ನಿನ್ನನ್ನು ಎಷ್ಟು ಪ್ರೀತಿಸ್ತೀನೋ ಅದೇ ರೀತಿ ನಾನು ಅವರನ್ನು ಪ್ರೀತಿಸ್ತೀನಿ, ಶಾರದಾ ದೀಪು ನನಗೆ ತುಂಬ ಇಂಪಾರ್ಟೆಂಟು, ಅದಕ್ಕಿಂತ 10 ಪಟ್ಟು ನಾನು ನಿನ್ನನ್ನು ಇಷ್ಟಪಡ್ತೀನಿ, ನೀನು ಯಾಕೆ ಅದನ್ನು ಅರ್ಥ ಮಾಡ್ಕೊಳ್ತಿಲ್ಲ, ಏನೇನು ಮಾತಾಡ್ತಿರ್ತೀಯ ಅಂತ ಬೈತಾ ಇರ್ತಾಳೆ. ನಿನ್ನನ್ನು ಎಷ್ಟು ಪ್ರೀತಿಸ್ತೀನೋ ಅದಂತೂ ಸತ್ಯ, ಹಂಗಂತ ನೀನು ಏನೇನೋ ಮಾತಾಡ್ತಿದ್ದೀಯಲ್ಲ ಅದನ್ನೆಲ್ಲ ನಾನು ಪ್ರೀತಿಸ್ತೀನಿ ಅಂತ ಅನ್ಕೋಬೇಡ, ಇನ್ನೊಬ್ಬರು ನೋವಲ್ಲಿದ್ದರೆ ಅವರಿಗೆ ಸಮಾಧಾನ ಮಾಡೋದನ್ನು ಕಲ್ತ್ಕೋ, ಸಾಧ್ಯವಾದರೆ ಅವರಿಗೆ ಸಮಾಧಾನ ಮಾಡಿ ನೋವಲ್ಲಿರೋರನ್ನ ಹೊರಗಡೆ ತರೋದನ್ನು ಕಲ್ತ್ಕೋ, ಅದನ್ನು ಬಿಟ್ಟು ಅದು ಆಗಲಿಲ್ಲ ಅಂತಂದರೆ ಬಾಯಿ ಮುಚ್ಕೊಂಡು ತೆಪ್ಪಗಿರೋದನ್ನು ಕಲ್ತ್ಕೋ ಅಂತ ಸಿಟ್ಟು ಮಾಡಿಕೊಂಡು ಬೈದು ಅಲ್ಲಿಂದ ಹೊರಟು ಹೋಗೇ ಬಿಡ್ತಾಳೆ. ಆಗ ಇನ್ನೊಂದು ಕಡೆ ತುಂಬ ಜ್ಯೋತಿಕಾ ಕೋಪ ಮಾಡ್ಕೊಂಡಿರ್ತಿರ್ಬೇಕಾದ್ರೆ, ಸಮಾಧಾನ ಮಾಡ್ಕೋ ಗೋಲ್ಡಿ ಅಂತ ಹೇಳ್ತಾ ಇರ್ತಾಳೆ. ಸುಮ್ಮನಿರಿ ಅಮ್ಮಮ್ಮ, ನೀವೇನು ನನಗೆ ಹೇಳಕ್ಕೆ ಬರಬೇಡಿ, ಇವತ್ತು ಅಮ್ಮ ನನ್ನ ಸಂಬಂಧ ಎಷ್ಟು ಹಾಳಾಯ್ತು, ಇದಕ್ಕೆಲ್ಲ ಆ ಶಾರದಾ ಮತ್ತು ಅವಳ ಮಗಳು ದೀಪನೇ ಕಾರಣ ಅಂತ ಕೂಗಾಡ್ತಿರ್ಬೇಕಾದ್ರೆ, ಅಲ್ಲ ಯಾವತ್ತೂ ಸಹ ಸಿಡ್ದಿದ್ದಳು ಸುಮಿತ್ರ, ಇವತ್ತು ಈ ರೀತಿ ಸಡನ್ನಾಗಿ ಸಿಡ್ದು ಬಿಟ್ಲಲ್ಲ, ನನಗೂ ತುಂಬ ಟೆನ್ಷನ್ ಆಯಿತು, ಅದಕ್ಕೋಸ್ಕರ ನಾನು ಏನು ಮಾತಾಡಿದೆ, ಸುಮ್ಮನೆ ನಿಂತ್ಕೊಬಿಟ್ಟೆ, ಅದರಲ್ಲಿ ಬೇರೆ ನೀನು ನಿನ್ನ ಮಗಳ ಅಂತ ಕೇಳಿದೆ, ಎಷ್ಟು ದೊಡ್ಡ ಬಾಂಬ್ನ ಬ್ಲಾಸ್ಟ್ ಮಾಡಿದೆ ಗೊತ್ತಾ, ನನಗೆ ತುಂಬ ಭಯ ಆಗಿತ್ತು ಅಂತ ಹೇಳ್ತಿರ್ಬೇಕಾದ್ರೆ, ಏನೋ ಕೋಪದಲ್ಲಿ ಅಂದೆ, ಆದರೆ ನಮ್ಮಮ್ಮ ಇವತ್ತು ನನ್ನ ಮೇಲೆ ಕೈ ಎತ್ಬಿಟ್ರಲ್ಲ, ಅದೇ ನನಗೆ ತುಂಬ ಬೇಜಾರಾಗ್ತಿರೋದು, ನಾನು ಈ ಶಾರದನಂತೂ ಖಂಡಿತ ಬಿಡಲ್ಲ ಅಂದರೆ ಬಿಡಲ್ಲ, ಏನಾದರೂ ಒಂದು ಗತಿ ಮಾಡ್ತೀನಿ ಅಂತ ಕೋಪ ಮಾಡಿಕೊಂಡು ನರಸಿಂಹನಿಗೆ ಕಾಲ್ ಮಾಡಿ, ನೀನು ಏನು ಮಾಡ್ತೀಯೋ ಎಂತ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ, ನಿನಗೆ ಎಷ್ಟು ದುಡ್ಡು ಬೇಕು ಅಷ್ಟು ನಾನು ಬಿಸಾಕ್ತೀನಿ, ನೀನು ಆ ಶಾರದನ್ನ ಮತ್ತು ದೀಪನಿಗೆ ಒಂದು ಗತಿ ಮಾಡಲೇಬೇಕು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಇನ್ನೊಂದು ಕಡೆ ಸಿದ್ದು ಮತ್ತು ಶಂಕರ ಇಬ್ಬರು ಸಹ ಮಕ್ಕಳನ್ನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ಅಂಗಡಿಗಳಿಗೆ ಹೋಗಿ ಫೋಟೋನ ತೋರಿಸಿ ಮಗು ನೋಡಿದ್ರೆ ಅಂತ ಎಲ್ಲ ಕಡೆ ಹುಡ್ಕೊಂಡು ಬರ್ತಾ ಇರ್ತಾರೆ. ಇನ್ನೊಂದು ಕಡೆ ಈ ಕಡೆ ಗೌರಿ ಮತ್ತು ವಿಜಯನು ಸಹ ಪೊಲೀಸ್ನ ಮೀಟ್ ಮಾಡಿ ಗೌರಿ ಹೇಳ್ತಾ ಇರ್ತಾಳೆ, ನನಗೆ ಅದೆಲ್ಲ ಗೊತ್ತಿಲ್ಲ, ನಮ್ಮಿಬ್ಬರು ಮಕ್ಕಳು ಸೇಫಾಗಿ ಮನೆಗೆ ಬರಬೇಕು, ಯಾಕೆ ಕರ್ಕೊಂಡೋದ್ರು, ಏನಕ್ಕೆ ಕಿಡ್ನಾಪ್ ಮಾಡಿದ್ರು, ಎಲ್ಲ ಡೀಟೇಲ್ಸ್ ನೀವು ನನಗೆ ಕೊಡಲೇಬೇಕು ಅಂತ ಕಮಿಷನರ್ಗೆ ಹೇಳ್ತಿರ್ಬೇಕು.
ಹೇಳ್ತಿರ್ಬೇಕಾದ್ರೆ, ಸರಿ ಮೇಡಮ್ ಆದಷ್ಟು ಬೇಗ ನಾವು ಹುಡ್ಕೊಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಇಮಿಡಿಯೇಟ್ಲಿ ನನ್ನ ಮಕ್ಕಳು ಸೇಫಾಗಿ ಬರಬೇಕು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ವಿಜಿನೂ ಸಹ ಪ್ಲೀಸ್ ಸರ್ ಚಿಕ್ಕ ಮಕ್ಕಳು ಆದಷ್ಟು ಬೇಗ ಮುತುವರ್ಜಿ ವಹಿಸಿ ಕರ್ಕೊಬನ್ನಿ ಅಂತ ಅನ್ಬೇಕಾದ್ರೆ ಓಕೆ ಮೇಡಮ್ ಅಂತ ಹೋಗ್ತಾ ಇರಬೇಕಾದ್ರೆ, ವಿಜಿ ಹೇಳ್ತಾ ಇರ್ತಾಳೆ ಸಮಾಧಾನ ಮಾಡ್ಕೊ, ನಮ್ಮ ಭುವಿ ತುಂಬ ಸ್ಟ್ರಾಂಗ್ ಇದ್ದಾಳೆ, ಏನೂ ಆಗಲ್ಲ ಅಂತ ಅನ್ಬೇಕಾದ್ರೆ, ದಿಸ್ ಈಸ್ ನಾಟ್ ಅಕ್ಸೆಪ್ಟಬಲ್ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ವಿಜಯ್ ಹೇಳ್ತಾ ಇರ್ತಾಳೆ ಟೆನ್ಷನ್ ಮಾಡ್ಕೋಬೇಡ, ಸಮಾಧಾನವಾಗಿ ತಾಳ್ಮೆಯಿಂದ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ರೆ ದೇವರು ನಮಗೆ ಒಳ್ಳೇದು ಮಾಡೇ ಮಾಡ್ತಾನೆ, ನಮ್ಮ ಕಷ್ಟನ ಬಗೆಹರಿಸ್ತಾನೆ, ಇದೆಲ್ಲ ದೇವರು ಕೊಡ್ತಿರೋ ಪರೀಕ್ಷೆ ಅಂತ ನಾವು ಅಂದ್ಕೊಂಡು ಹೋಗೋಣ ಬಾ ಅಂತ ಅನ್ಬೇಕಾದ್ರೆ, ಇಲ್ಲ ಅಕ್ಕ ನಾನು ಎಲ್ಲಿಗೂ ಬರಲ್ಲ, ನಾನಿನ್ನು ಕಾಯಕ್ಕಾಗಲ್ಲ, ನಾನೇ ಹೋಗಿ ನನ್ನ ಮಗಳನ್ನ ಹುಡ್ಕೊ ಬರ್ತೀನಿ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದನು ಸಹ ತುಂಬ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾಳೆ. ಮನೆಯವರೆಲ್ಲರೂ ಬೇಜಾರಾಗಿ ಕೂತಿರ್ಬೇಕಾದ್ರೆ ಭೈರದೇವಿ ಹೇಳ್ತಾ ಇರ್ತಾಳೆ, ಇನ್ನು ಎಷ್ಟೊತ್ತು ಅಂತ ಹೀಗೆ ಇರ್ತೀರಾ, ಊಟಕ್ಕೆ ರೆಡಿ ಮಾಡಿ. ಸುನಂದ ಮತ್ತು ಪಂಕು ಅಂತ ಹೇಳ್ತಿರ್ಬೇಕಾದ್ರೆ ಅವರು ಊಟಕ್ಕೆ ರೆಡಿ ಮಾಡೋಕ್ಕೆ ಅಂತ ಹೋಗ್ತಾ ಇದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಮನೆ ಮಗಳು ಕಾಣೆಯಾಗಿದ್ದಾಳೆ ಅಂದರೆ ಗಂಟಲಲ್ಲಿ ಒಂದು ತುಟ್ಟು ನೀರು ಅನ್ನ ಏನೂ ಇಳಿಯಲ್ಲ, ಆ ರೀತಿ ಪರಿಸ್ಥಿತಿಲಿ ನಾವು ಇದೀವಿ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಅಮ್ಮ ನಮ್ಮ ದೀಪುಗೆ ಏನು ಕಷ್ಟ ಆಗಿದೆಯೋ ನನಗಂತೂ ನೆನೆಸ್ಕೊಂಡ್ರೆ ಕೈ ಕಾಲೇ ನಡುಗೆ ಬರ್ತಿದೆ ಅಂತ ಈ ಕಡೆ ಶಾರದನು ಸಹ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ, ಹೌದಮ್ಮ ನನಗೂ ಅಷ್ಟೇ ಸಂಕಟ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ತಾತನು ಸಹ ಹೇಳ್ತಾ ಇರ್ತಾರೆ, ಹೌದು ಖಂಡಿತ ಬೇಜಾರು ಮಾಡ್ಕೋಬೇಡ, ನಿನ್ನ ಮಗಳು ಸಿಕ್ಕೇ ಸಿಗ್ತಾಳೆ, ನಮ್ಮನೆ ದೀಪು ಸಿಕ್ಕೇ ಸಿಗ್ತಾಳೆ, ಸುಮ್ಮನಿರು ಸಮಾಧಾನ ಮಾಡ್ಕೊಂತ ಸಮಾಧಾನ ಮಾಡ್ತಾ ಇರ್ತಾನೆ. ಮತ್ತೆ ಸುಮಿತ್ರ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನಮ್ಮ ಮನೆ ಮಗಳು ದೀಪು ಅವಳನ್ನ ಎಷ್ಟು ಹಚ್ಕೊಂಡಿದ್ವಿ, ಅವಳು ಇವಾಗ ಕಾಣೆಯಾಗಿದ್ದಾಳೆ ಅಂದರೆ ನಮಗೆ ಟೆನ್ಷನ್ ಆಗಲ್ವ ಮಾವ, ಅವಳು ಮೊದಲೇ ಹುಷಾರಿರಲಿಲ್ಲ, ನಾಟಕ ಆಡಬೇಕಾದ್ರೆ ತಲೆ ಸುತ್ತಿ ಬಿದ್ಲು, ಔಷಧಿ ತೊಗೊಂಡ್ಲು, ಊಟ ಮಾಡಿದ್ಲು, ತುಂಬ ಟೆನ್ಷನ್ ಆಗ್ತಿದೆ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಶಾರದಾ ಅಮ್ಮ ನಿಮ್ಮ ಮಾತು ಕೇಳಿ ನನಗೆ ಇನ್ನೂ ತುಂಬ ಟೆನ್ಷನ್ ಜಾಸ್ತಿ ಆಗ್ತಿದೆ ಅಂತ ಅಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಭೈರದೇವಿ ಹೇಳ್ತಿರ್ತಾಳೆ, ಹೆದರಿಕೋಬೇಡ ಕಣವ, ನಮ್ಮ ಭೈರವ ಹೋಗಿದ್ದಾನಲ್ವಾ, ಅವನು ಯಾರಿಗೂ ಮಾತು ಕೊಡಲ್ಲ, ಮಾತು ಕೊಟ್ಟು ಹೋಗಿದ್ದಾನಂತ ಅಂದರೆ ನಿನ್ನ ಮಗಿಗೆ ಏನೂ ಆಗಲ್ಲ, ಕರ್ಕೊಂಡು ಬಂದೇ ಬರ್ತಾನೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸುಮಿತ್ರನು ಹೇಳ್ತಾ ಇರ್ತಾಳೆ, ನಮ್ಮ ಸಿದ್ದು ಹೋಗಿದ್ದಾನಲ್ಲ ಖಂಡಿತ ದೀಪನ ಕರ್ಕೊಬರ್ತಾನೆ, ಸಮಾಧಾನ ಮಾಡ್ಕೊಂತ ಅನ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ಇವರೆಲ್ಲ ಇಷ್ಟು ಭರವಸೆ ಕೊಡ್ತಿದ್ದಾರೆ, ಏನೂ ಆಗಲ್ಲ, ದೀಪು ಕಂಡ್ರೆ ಬೆಟ್ಟದಷ್ಟು ಇಷ್ಟ ನಮ್ಮ ಸಿದ್ಧಿಗೆ, ಖಂಡಿತ ಕರ್ಕೊಬರ್ತಾನೆ, ಸಮಾಧಾನ ಮಾಡ್ಕೊತ ಅನ್ನೋ ಅಷ್ಟೊತ್ತಿಗೆ ಕಾಲಿಂಗ್ ಬೆಲ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಭೈರವನೇ ಏನೋ ಪಾಪನ ಕರ್ಕೊಬಂದಿರ್ಬೋದು, ನೋಡು ಪಂಕು ಅಂತ ಹೇಳ್ತಿರ್ಬೇಕಾದ್ರೆ ಖುಷಿಯಾಗಿ ದೀಪು ಬಂದ್ಲು ಅಂತ ಓಡೋಗಿ ಶಾರದಾ ಡೋರ್ನ ತೆಗೆದ್ರೆ ಅಲ್ಲಿ ನರಸಿಂಹ ಬಂದು ನಿಂತ್ಕೋತಾನೆ. ನರಸಿಂಹನ ನೋಡಿ ಶಾಕಾಗಿ ಶಾರದಾ ನಿಂತ್ಕೊಂಡ್ರೆ ಇನ್ನೊಂದು ಕಡೆ ಜ್ಯೋತಿಕಾ ತಾತ ಹಾಗೆ ಸುಮಿತ್ರ ಎಲ್ಲರೂ ಅವ್ನ ಮುಖನ ನೋಡ್ಕೊಂಡು ಬೆಚ್ಚ ಬಿದ್ದು ಹಾಗೆ ನಿಂತ್ಕೊಬಿಡ್ತಾರೆ. ಇನ್ನೊಂದು ಕಡೆ ಗೌರಿ ಸಹ ಕಮಿಷನರ್ಗೆಲ್ಲ ಕಾಲ್ ಮಾಡಿ ಇನ್ನೂ ಸಿಕ್ಕಿಲ್ವಾ, ಏನು ಮಾಡ್ತಾ ಇದ್ದೀರಾ ನೀವು, ಅಪ್ಡೇಟ್ ನನಗೆ ಕೊಡಲೇ ಇಲ್ವಾ ಅಂತ ಕೋಪ ಮಾಡಿಕೊಂಡು ಎಲ್ಲರನ್ನೂ ಹುಡುಕಿ ಅಂತ ಹೇಳ್ತಾ ಇರ್ತಾಳೆ. ಜೊತೆಗೆ ಪಾರ್ವತಿ ಅವ್ರ ಮನೆ ಮುಂದೆ ಬಂದಿರ್ತಾಳೆ, ಅದನ್ನು ನೋಡಿ ವಿಜಿ ಅಲ್ಲಿ ನೋಡು ಗೌರಿ ಅಂತ ಅಂದಾಗ, ಆಯಿತು ಒಂದು ನಿಮಿಷ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಟ್ ಮಾಡ್ತಾಳೆ. ನೋಡವ ನಾನು ಇಂಥ ಟೈಮಲ್ಲಿ ಬರಬಾರ್ದು ಆದರೂ ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ನಮಗೂ ತುಂಬ ಟೆನ್ಷನ್ ಆಗ್ತಿದೆ, ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದಾರೆ, ಆದರೆ ಆ ದೇವರು ನಮಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾನೆ ಅಂತ ವಿಜಯ್ ಹೇಳ್ತಿರ್ಬೇಕಾದ್ರೆ, ಇದು ದೇವರೆಲ್ಲ ಕಣವ, ಕಷ್ಟ ಕೊಡ್ತಾ ಇರೋದು ಮನುಷ್ಯರು ಅಂದಾಗ ಯಾರದು ಅಂತ ಅನ್ಬೇಕಾದ್ರೆ ನನಗೆ ಚೆನ್ನಾಗಿ ಗೊತ್ತು, ನಾನು ಅವ್ರನ್ನ ಎಷ್ಟೋ ಸಲ ತಡೆದೆ, ಆದರೆ ಅವರು ನನ್ನ ಮಾತನ್ನೇ ಕೇಳಲಿಲ್ಲ ಕಣವ ಅಂತ ಹೇಳ್ತಿರ್ತಿರ್ಬೇಕಾದ್ರೆ, ಯಾರು ಹೇಳಿ ಹೇಳಿ ಅಂತ ಗೌರಿ ಹೇಳ್ತಾ ಇರ್ತಾಳೆ, ಇದನ್ನು ಯಾವ ರೀತಿ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ, ಆದರೂ ಸಹ ಮಕ್ಕಳಿಗೋಸ್ಕರ ಹೇಳ್ತಾ ಇದ್ದೀನಿ, ಈ ರೀತಿ ಕಿಡ್ನಾಪ್ ಮಾಡಿದ್ದು ನನ್ನ ಗಂಡ ಹಾಗೆ ನನ್ನ ಮಗ ರುದ್ರ ಅಂತ ಅಂದಾಗ ಅವ್ರ ಮಾತನ್ನ ಕೇಳಿ ಆಶ್ಚರ್ಯವಾಗಿ ಹಾಗೆ ಶಾಕ್ ಆಗಿ ಗೌರಿ ಅವ್ರ ಮುಖ ನಾನು ನೋಡ್ತಾ ಇರ್ತಾಳೆ. ಏನು ಮಾತಾಡದೆ ತನ್ನ ಪಾಡಿ ತಾನು ಹೊರಟು ಹೋಗೇ ಬಿಡ್ತಾಳೆ. ಹಿಂದ್ಗಡೆ ವಿಜಯನು ಸಹ ಓಡೋಗ್ತಾ ಇರ್ತಾಳೆ. ಅಯ್ಯೋ ಸಿದ್ದೇಶ್ವರ, ಇರೋ ನಿಜ ಇರೋನು ಸಹ ನಾನು ಗೌರವನ ಹತ್ರ ಹೇಳ್ಬಿಟ್ಟೆ, ಆದರೆ ಏನಾಗುತ್ತೆ ಎತ್ತೋ, ನಿನ್ನ ಪಾಲಿಗೆ ಬಿಟ್ಟಿದ್ದು ಅಂತ ಅವಳು ಸಹ ದೇವ್ರ ಹತ್ರ ಬೇಡ್ತಾ ಇರ್ತಾಳೆ. ಒಂದು ಕಡೆ ನರಸಿಂಹನ ನೋಡಿ ಶಾಕ್ ಆಗಿ ಶಾರದಾ ನಿಂತಿರ್ಬೇಕಾದ್ರೆ ನರಸಿಂಹ ಹೇಳ್ತಾ ಇರ್ತಾನೆ, ಏನು ಶಾಕ್ ಆಗಿಬಿಟ್ಟೆ ಶಾರದಾ, ಶಾಕ್ ಆಗಲೇಬೇಕು ಅಂತ ಬಂದಿದ್ದೀನಿ, ಎಲ್ಲಿ ನನ್ನ ಮಗಳು ನಾನು ನೋಡೋಕ್ಕಿಂತ ನಾನು ಬಂದಿದ್ದೀನಿ, ಯಾಕೆಂದರೆ ನನ್ನ ಮಗಳು ಹೊಟ್ಟೆ ಉರಿತಾ ಇದೆ, ನನ್ನ ಮಗಳು ನೋಡಬೇಕು, ತುಂಬ ಕೆಟ್ಟ ಕೆಟ್ಟ ಕನಸೆಲ್ಲ ಬೀಳ್ತಿತ್ತು, ಅದಕ್ಕೋಸ್ಕರ ಬಂದೆ, ಬಾ ನನ್ನ ಮಗಳನ್ನ ತೋರಿಸು ಅಂತ ಹೇಳ್ತಾ ಇರ್ತಾನೆ. ನೋಡು ಅವಳು ನನ್ನ ಮಗಳು ಆಯಿತಾ, ಅವಳು ಚೆನ್ನಾಗೇ ಇದ್ದಾಳೆ, ನೀನು ಅವಳು ನೋಡೋ ಅವಶ್ಯಕತೆ ಇಲ್ಲ ಅಂತ ಅಂದಾಗ, ಇಲ್ಲಪ್ಪ ನಾನು ಎತ್ತಪ್ಪ ಆಯಿತಾ, ನಾನು ಅವಳು ನೋಡಲೇಬೇಕು, ಕರೆಸ್ತೇ ಇಲ್ವೋ ಅಂತ ಅನ್ಬೇಕಾದ್ರೆ, ಅನವಶ್ಯಕವಾಗಿ ನೀನೇನೋ ಗಲಾಟೆ ಮಾಡಬೇಡ, ಎಲ್ಲಿಗೋದ್ರೂ ಬತ್ತೀಯಲ್ಲ, ನಮ್ಮ ಪಾಡಿ ನಮ್ಮನ್ನ ಜೀವನ ಮಾಡೋಕ್ಕೆ ಬಿಡಲ್ವಲ್ಲ, ಇಲ್ಲಿಂದ ಹೊರಟೋಗು ಅಂತ ಬೈತಾ ಇರ್ತಾಳೆ. ತುಂಬ ಕೋಪ ಮಾಡ್ಕೊಂಡು ನರಸಿಂಹ, ಇದಪ್ಪ ವರ್ಷೆ ಅಂತಂದರೆ ಹುಟ್ಟಿಸಿದ್ದಪ್ಪನಿಗೆ ಮಗಳು ತೋರಿಸಲ್ಲ ಅಂತ ಹೇಳ್ತಿದೆಯಲ್ಲ, ವಿತ್ ಇವ್ರ ಪರ್ಮಿಷನ್ ಕೇಳೇ ನಾನು ಮಗು ಮಾಡ್ಕೊಂಡಿದ್ದು, ಈಗೇನು ನನ್ನ ಮಗು ತೋರಿಸ್ತೇ ಇಲ್ವೋ ಅಂತ ಅನ್ಬೇಕಾದ್ರೆ ತಾತ ಬೈತಾ ಇರ್ತಾರೆ, ಏನಿದು ನಿನ್ನ ತಲಾರಟೆ, ಶಾರದೆ ಹೇಳಿದ್ರೆ ತಾನೇ ಮಗು ಚೆನ್ನಾಗಿದೆ ಅಂತ, ಬಂದಾರಿ ಹುಡ್ಕೊಂಡು ಹೊರಟೋಗು ಅಂತ ಬೈತಾ ಇರ್ತಾರೆ. ನರಸಿಂಹ, ಇದೊಳ್ಳೆ ಸರಿ ಆಯಿತು, ನನ್ನ ಮಗಳನ್ನ ನಾನು ನೋಡೋಕ್ಕೆ ಬಂದರೆ ಯಾರು ದೊಣ್ಣಪ್ಪನ ನಾಯಕನ ಅಪ್ಪನ ಕೇಳಬೇಕಾ, ನನ್ನ ಮಗಳು ನನಗೆ ತೋರಿಸಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಗೋಲ್ಡಿ ಚೆನ್ನಾಗೇ ಮಾಡ್ತಾನೆ, ಪರ್ಫ್ಯೂಮೆನ್ಸ್ ಅನ್ಬೇಕಾದ್ರೆ ಅದು ಪರ್ಫ್ಯೂಮೆನ್ಸ್ ಅಲ್ಲ ಪರ್ಫಾರ್ಮೆನ್ಸು ಅನ್ಬೇಕಾದ್ರೆ ಏನೋ ಒಂದು ಚೆನ್ನಾಗಿ ಮಾಡ್ತಿದ್ದೇನೆ ಬಿಡು ಅಂದಾಗ, ಅದನ್ನು ಮಾಡೋಕ್ಕೆ ತಾನೇ ನಾವು ಕರೆಸಿದ್ದು ಅಂತ ಇಬ್ಬರು ನಗಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಈ ಕಡೆ ಭೈರದೇವರು ಸಹ ಹೇಳ್ತಾ ಇರ್ತಾಳೆ, ಏನಪ್ಪ ನೀನು ಆಗ್ಲಿಂದ ಹೇಳ್ತಿದ್ದೀರ ತಾನೆ ಮಗು ಚೆನ್ನಾಗಿದೆ ಅಂತ, ಹೊರಟೋಗಿ ಇಲ್ಲಿಂದ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅವನು ಹೇಳ್ತಾ ಇರ್ತಾಳೆ, ನಿಮ್ಮ ಪರ್ಸ್ನಲ್ ಏನಾರು ಇರಲಿ, ನಮ್ಮನೆಗೆ ಬಂದು ಈ ರೀತಿ ಎಲ್ಲ ಗಲಾಟೆ ಮಾಡಿದರೆ ಸರಿ ಇಲ್ಲ, ಪೊಲೀಸ್ಗೆ ಕಾಲ್ ಮಾಡ್ತೀನಿ ಅಂತ ಅನ್ಬೇಕಾದ್ರೆ, ಕರ್ಸಿ ನಾನು ಹೇಳ್ತೀನಿ,
ಅವಾಗಿಂದ ಹೇಳ್ತಾ ಇದ್ದೀನಿ ನನ್ನ ಮಗಳನ್ನ ಕಳಿಸಿ ಅಂತ, ಅಂದರೆ ಯಾರು ಕಳಿಸ್ತಿಲ್ಲ ಅಂತ ಬೈತಾ ಇರ್ತಾನೆ. ನೋಡಿ ಶಾರದಾ ಇದ್ದಾಳಲ್ಲ, ಎಲ್ಲರನ್ನೂ ಕಣ್ಣೀರು ಹಾಕಿ ಮರಳು ಮಾಡಿ ಎಲ್ಲರಿಗೂ ನಿಮಗೆ ಮಂಕು ಬೂಜಿ ಎತ್ತಿದ್ದಾಳೆ. ನನಗೆ ಅದೆಲ್ಲ ಗೊತ್ತಿಲ್ಲ, ನನ್ನ ಮಗಳನ್ನ ನಾನು ನೋಡಲೇಬೇಕು, 6 ಆಗಲಿ 3 6 ಆಗಲಿ ನಾನು ಇಲ್ಲೇ ಕುತ್ಕೊಬಿಡ್ತೀನಿ ಅಂತ ಅಲ್ಲೇ ಕುತ್ಕೋತಾನೆ. ಅವಾಗ ಎಲ್ಲರೂ ಟೆನ್ಷನ್ ಮಾಡ್ಕೊತಿರ್ಬೇಕಾದ್ರೆ ಭೈರದೇವಿ ನನ್ನ ಮಾತು ಕೇಳ್ತಿಲ್ಲ ಅಲ್ವಾ, ಬರ್ತೀನಿ ತಡಿ ಅಂತ ಅಂದ್ಬಿಟ್ಟು ದೊಡ್ಡ ಬಂದೂಕನ್ನ ತಂದ್ಬಿಟ್ಟು ಅವ್ನ ಮುಂದೆ ಇಟ್ಬಿಡ್ತಾಳೆ. ಅದನ್ನು ನೋಡಿ ಶಾಕಾಗಿ ಈ ಕಡೆ ನರಸಿಂಹ ಕೂತ್ಕೊಂಡ್ರೆ, ಇನ್ನೊಂದು ಕಡೆ ತುಂಬ ಟೆನ್ಷನ್ ಮಾಡ್ಕೊಂಡು ಜ್ಯೋತಿಕಾ ನರಸಿಂಹನ ಮುಖನ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ದೀಪು ಮತ್ತು ಭೂಮಿ ಮಾತಾಡ್ತಿರ್ತಾರೆ. ದೀಪು ಹೇಳ್ತಾ ಇರ್ತಾಳೆ, ನನಗೆ ತುಂಬ ಸುಸ್ತಾಗ್ತಿದೆ, ಯಾಕೋ ನಾನು ಇಲ್ಲಿಂದ ಹೋಗಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಆಗ ದೀಪಿಗೆ ಸಮಾಧಾನ ಮಾಡ್ತಿರ್ತಾಳೆ, ಹೆದರ್ಕೋಬೇಡ, ಇವರಿಂದ ನಾವು ಹೇಗಾದರೂ ಮಾಡಿ ಕಾಪಾಡ್ಕೊಂಡು ಹೋಗಬೇಕು, ನೀನು ಟೆನ್ಷನ್ ಮಾಡ್ಕೋಬೇಡ, ನಾನಿದ್ದೀನಿ ಅಂತ ಧೈರ್ಯ ಹೇಳ್ತಿರ್ಬೇಕಾದ್ರೆ, ತೊಗೊಳ್ರಿ ಜ್ಯೂಸ್ ಬನ್ನು ಅಂತ ಕೊಡ್ತಾ ಇರ್ತಾನೆ. ನಾವು ಬಂದು ತಿನ್ನೋಕ್ಕೆ ಅನ್ಬೇಕಾದ್ರೆ ಕಿಡ್ನಾಪ್ ಮಾಡಿದ್ದೀವಿ, ಅಂಥದ್ರಲ್ಲಿ ಏನೇನೋ ಕೊಡ್ತಿದ್ದೀವಿ, ತಿನ್ನಲ್ಲ ಅಂತ ಹೇಳ್ತಿದ್ದೀರಾ ಅಂದಾಗ, ನೋಡಿ ನಾನು ಡಿ ಸಿ ಮಗಳು, ನಾನು ಕೇಳಿದ್ನ ಕೊಡಬೇಕು ಅಂತ ಆವಾಜ್ ಆಗ್ತಿರ್ತಾಳೆ. ಸದ್ಯಕ್ಕೆ ಅದನ್ನು ತಿನ್ನಿ ಅಂತ ಕೊಟ್ಟಾಗ ಇವಳಿಗೆ ಕೊಡು ಅಂತ ಹೇಳ್ಬೇಕಾದ್ರೆ, ಸರಿ ಅವಳಿಗೂ ಕೊಡ್ತೀನಿ ಅಂತ ಕೊಡೋಕೆ ಹೋದಾಗ ಕಾಲನ್ನ ಎಡವಿ ಬೀಳಿಸಿದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಆಗ ರೌಡಿಗಳು ಹೇಳ್ತಾ ಇರ್ತಾರೆ, ಇವ್ರು ನಮ್ಮನ್ನು ಆಟ ಆಡಿಸ್ತಿದ್ರೆ ಕೊಂಡ್ರು ಬಿಡಬಾರ್ದು ಅಂತ ಅಂದಾಗ, ಮಾಡ್ತೀವಿ ಇರಿ ಅಂತ ದೀಪಿಗೂ ಮತ್ತು ಈ ಕಡೆ ಭುವಿಗೂ ಕೈ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.